ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ತುಂಬ ದಿನ ಆದಮೇಲೆ ಲೆಂತಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನು ಇವತ್ತು ಲೆಂತಿ ವಿಡಿಯೋ ಅಂದರೆ ಏನು ರೀಸನ್ ಅಂದರೆ ಉಕ್ಕುಡು ಮಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ. ಆ್ಯಂಡ್ ಸಡನ್ ಪ್ಲ್ಯಾನ್ ಆಗಿದ್ದು, ಇದು ಏನೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ಫ್ರೆಂಡ್, ಹಸ್ಬೆಂಡ್, ವೈಫ್ ಎಲ್ಲ ಬರ್ತೀವಿ, ಫ್ಯಾಮಿಲಿ ಹೋಗ್ತಿರೋದು ನಾವು. ಅಲ್ಲಿ ಹೋಗಿ ನಾವು ರೀಚ್ ಆದಾಗ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ ಗೈಸ್, ಬಿಸಿಲು ಬೇರೆ ಇತ್ತು. ಸೊ ಇದನ್ನೆಲ್ಲ ತೊಗೊಂಡು ತಡೆ ಓಡಿಸೋಣ ಅಂತ. ಈ ಕೆಲವೊಂದಷ್ಟು ದೃಷ್ಟಿ ಕಣ್ಗಳಿರುತ್ತಲ್ಲ ಗೈಸ್, ಕೆಟ್ಟು ಜನರು ಕೆಟ್ಟ ದೃಷ್ಟಿಗೆ ಬಂಡೆ ಅಂಥದ್ದು ಕರ್ಗೋಗುತ್ತೆ. ನಾವೆಲ್ಲ ಯಾವುದು ಅಂತ ಅಂದ್ಕೊಂಡು ಸ್ವಲ್ಪ ಹಂಗೆ ಅಪ್ಸ್ ಆ್ಯಂಡ್ ಡೌನ್ ಆಗ್ತಿತ್ತು. ಅದಕ್ಕೋಸ್ಕರ ತಡೆ ಓಡಿಸೋಣ ಅಂತ ಅಂದ್ಕೊಂಡು ಹೋದ್ವಿ. ನಾವು ಹೋದಾಗ ಒಂದು 3-4 ಮೆಂಬರ್ಸ್ ಏನೋ ಇದ್ದರು, ಆಮೇಲೆ ಜಾಸ್ತಿ ಜನ ಬರ್ತಿದ್ರು. ಸೊ ಆರಾಮಾಗಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಯಿತು. ಆಮೇಲೆ ತಡೆ ಎಲ್ಲ ಓಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಎಲ್ಲನೂ ಆಯಿತು. ಇವರಿಬ್ಬರು ಕ್ಯೂಟಾಗಿ ಏನೋ ಮಾಡ್ತಿದ್ರಂತ ಫನ್ನಿ ಮೂಮೆಂಟ್ ಇದಂತ ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿಂದ ಊಟ ಬಂದು ಮುದ್ದೆ, ಕೈಮ ಸಾಂಬಾರು ಇದೆಲ್ಲ ತಿಂದೆ. ಇದಾದಮೇಲೆ ಹೊಟ್ಟೆ ಸ್ವಲ್ಪ ಹೆವಿ ಫೀಲ್ ಆಗ್ತಿತ್ತು ಅಂತ ಜ್ಯೂಸ್ ಕುಡಿದ್ವಿ. ಇವಳು ಕುಡಿದ್ಲು. ಸೊ ಜ್ಯೂಸ್ ಕುಡ್ದಾದ್ಮೇಲೆ ನೆಕ್ಸ್ಟ್ ಡೇ ಇಲ್ಲೇ ಸ್ಟೇ ಆಗೋ ಥರ ಆಯಿತು. ಓಕೆನಾ, ಅದು ಸಡನ್ ಪ್ಲ್ಯಾನ್ ಆಯಿತು ಅಂತ ಅದಕ್ಕೋಸ್ಕರ ಸ್ವಲ್ಪ ಮೇನ್ ಥಿಂಗ್ಸ್ ಏನೇನು ಬೇಕಿತ್ತು ಪರ್ಚೇಸ್ ಮಾಡ್ಕೊಂಡ್ವಿ. ಅಲ್ಲಿಂದ ರೂಮಿಗೆ ಬಂದು ಸ್ವಲ್ಪ ಹೊತ್ತು ಇವ್ರ ಜೊತೆ ಫನ್ನಾಗಿ ಆಟ ಆಡ್ಕೊಂಡಿದ್ವಿ. ಆದರೂ ನನಗೆ ತುಂಬ ಬೇಜಾರಾಗ್ತಿತ್ತು. ನನ್ನ ಬೇಬಿ ಹುಟ್ಟಾಗಿಂದ ಫಸ್ಟ್ ಟೈಮ್ ಅವಳನ್ನ ನಾನು 3 ಡೇಸ್ ಅಂದರೆ 2 ಡೇಸ್ 3 ಡೇಸ್ ಅವಳನ್ನ ಮಿಸ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ತುಂಬ ಬೇಜಾರಾಗ್ತಿತ್ತು. ಆದರೂ ಫ್ರೆಂಡ್ಸ್ ಮಕ್ಕಳು ಬಂದಿದ್ರಲ್ವ, ಸೊ ಅದರಿಂದ ಏನಂತ ಅನ್ನಿಸ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಫ್ರೆಂಡವ್ರ ಮನೆಗೆ ಊಟಕ್ಕೆ ಹೋದ್ವಿ. ಬಿರಿಯಾನಿ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಆಂಟಿ ಅಂತಂದರೆ, ನಾಗಾರ್ಜುನ ಬಿರಿಯಾನಿ ತಿನ್ನೋಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಆಮೇಲೆ ಇದಾದಮೇಲೆ ಅಲ್ಲಿಂದ ಹಸ್ಬೆಂಡ್ ಫ್ರೆಂಡವ್ರದ್ದು ಡಾಬಾ ಇತ್ತು ಅಂತ ಅಂದ್ಕೊಂಡು ನನ್ನ ಬೇಬಿ ಬರ್ತ್ಡೇ ಇಲ್ಲೇ ಮಾಡಿದ್ದು. ಆವಾಗ ನಾನು ಫುಡ್ಡೆಲ್ಲ ಇಲ್ಲಿ ಏನೂ ಟೇಸ್ಟ್ ಮಾಡಿದ್ದಿಲ್ಲ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ತಿದ್ರು. ಸೊ ಪನ್ನೀರ್ ಟಿಕ್ಕಾ ತಿಂದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಂಗೆ ಇವ್ರು ಗೊತ್ತಲ್ವ, ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರು. ಫ್ರೆಂಡ್ಸ್ ಎಲ್ಲ ಇದ್ರಲ್ವ, ಸೊ ಹಂಗೆ ಆಡ್ಕೊಂಡಿದ್ವಿ. ಅದಾದಮೇಲೆ ಸೋಡಾ ಕುಡಿಬೇಕಂತ ಅನಿಸ್ತು, ಸೋಡಾ ಕುಡಿದ್ವಿ. ನಾವು ನೈಟ್ ಹೋಗೋಷ್ಟರಲ್ಲಿ 9:30 ಏನೋ ಟೈಮ್ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ಕಾಫಿ ಬೇಕಿತ್ತು ಅಂತ ಅನ್ಕೊತಾ ಇದ್ವಿ. ಸೊ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಕಾಫಿ ಕುಡಿದ್ವಿ. ಕಾಫಿ ಕುಡ್ದಾದ್ಮೇಲೆ ಅಲ್ಲಿಂದ ಬಂದು ಇನ್ನೂ ಟೈಮ್ ಇವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು. ಸೊ ಬರಲಿಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದರು. ಅಲ್ಲಿ ಚೆನ್ನಾಗಿದ್ದಿಲ್ಲ ಕಾಫಿ, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಂತ ಅಲ್ಲಿ ಕಾಫಿ ಕೊಡಿಸಿದ್ರು. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಚಾ ಪರಂಪರೆ ಅಂತ ಏನೋ ಅನಿಸುತ್ತೆ, ಗುಬ್ಲಾಳ ಹತ್ರ ಅಂತ ಇದು. ಆ್ಯಂಡ್ ಈ ಟೆಂಪಲ್ ಗೈಸ್ ಈ ಹೊಸನ್ಪುರ ಹತ್ರ ಇರೋದು. ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊತಿದ್ದೆ, ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಇದು ನೆಕ್ಸ್ಟ್ ಡೇ ಲಾಗ್ ಆಯಿತಾ. ನಾನು ಕಾಲೇಜ್ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಆಯಿತು ಅಂತ ಮುಗಿಸ್ಕೊಂಡೆ, ಎಲ್ಲ ಕೆಲಸನೂ ಆಯಿತು. ಅಕ್ಕ ಜೊತೆಲಿ ಹೋಗಿದ್ದೆ. ಅವರು ಗಿಣ್ಣು ತಿನ್ನಬೇಕು ಅಂತ ಹೇಳಿದರು. ಸೊ ನನಗೆ ಗಿಣ್ಣಿ ನಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಅದು ತಿಂದು ಆಮೇಲೆ ಇದನ್ನು ತಿಂದ್ಕೊಂಡು ಡೈರೆಕ್ಟ್ ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಹೊಟ್ಟೆ ತುಂಬ ಹಸಿ ಆಗ್ತಿತ್ತು ಅಂತ. ಸೊ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ, ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ನೋಡ್ತಿದ್ದೀವಿ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.